ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬಹಳಷ್ಟು ವಿದ್ಯಾರ್ಥಿಗಳು, ಬಹಳಷ್ಟು ಪೋಷಕರು ಬೇರೆ ಬೇರೆ ಕಡೆಗಳಿಂದ ಕರೆ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಹೋದ ವರ್ಷ ಅಂದರೆ 2022ರಲ್ಲಿ 2021ರಲ್ಲಿ ನೀಟ್ ಬರೆದಂಥ ವಿದ್ಯಾರ್ಥಿಗಳಿಗೆ ಅಂದರೆ MBBS ಕಟ್ ಆಫ್ ಎಷ್ಟಿತ್ತು, ಆಯುಷ್ ಕಟ್ ಆಫ್ ಎಷ್ಟಿತ್ತು ಹಾಗೂ BDS ಕಟ್ ಆಫ್ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದೀರಾ. ಆ ಒಂದು ಕಟ್ ಆಫ್ ಲಿಸ್ಟ್ ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಸ್ಪಷ್ಟವಂತ ಮಾಹಿತಿ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಪೋಷಕರು ಮಿಸ್ ಮಾಡಿದ ಈ ವಿಡಿಯೋವನ್ನು ಪೂರ್ತಿ ನೋಡಿ ಪೂರ್ತಿಯಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋರಾಗಿ. ಯಾವೆಲ್ಲ ಹೊಸ ನೋಡುಗರಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ. ಇನ್ನು ಮುಂದೆ ಬರುವ ಎಲ್ಲ ರೀತಿಯ ಅಪ್ಡೇಟ್ಗಳು ಅಂದರೆ CET ಹಾಗೂ ನೀಟ್ ರಿಲೇಟೆಡ್ ಎಲ್ಲ ಅಪ್ಡೇಟ್ಗಳು ತಕ್ಷಣದಲ್ಲಿ ತಿಳಿದುಕೊಂಡು ಉತ್ತಮವಂತ ಕಾಲೇಜಿಗೆ, ಉತ್ತಮವಂತ ಕೋರ್ಸ್ಗೆ ನೀವು ಕೂಡ ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ ಸರಿಯಾಗಿ ಮಾಡಿಕೊಳ್ಳೋರಾಗ್ತೀರಾ. ಒಂದನೇದಾಗಿ ನಿಮ್ಮ ಗೂಗಲ್ ಕ್ರೋಮಲ್ಲೇ ಇದನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮಲ್ಲಿ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ, ನೀವು ಸ್ವಲ್ಪ ಗಮನಟ್ಟು ಕೇಳಿ. KEA ಹೋಮ್ ಅಂತ ಟೈಪ್ ಮಾಡಿ. KEA ಹೋಮ್ ಅಂತ ಟೈಪ್ ಮಾಡಿದ ತಕ್ಷಣ ಸರ್ಚ್ ಅಂತ ಕೊಡಿ. ಸರ್ಚ್ ಆದ ತಕ್ಷಣ ಈ ರೀತಿ ಬರುತ್ತೆ, KEA ಹೋಮ್ ಕರ್ನಾಟಕ CET ಅಂತ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ಈ ಒಂದು ಮೇಲುಗಡೆ 3 ಲೈನ್ ಇದೆಲ್ಲ, 3 ಲೈನಲ್ಲಿ ಇದನ್ನು ಕ್ಲಿಕ್ ಮಾಡಿ. 3 ಲೈನ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಹಿಂದಿನ ವರ್ಷದ ಪ್ರವೇಶಗಳು 2022, 2021, 2020 ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ. ಒಂದು ವೇಳೆ ನೀವು ಇಂಜಿನಿಯರಿಂಗ್, B ಫಾರ್ಮಾ, D ಫಾರ್ಮಾ, ಅಗ್ರಿ, ವೆಟರ್ನರಿ ಈ ರೀತಿಯ ರ್ಯಾಂಕಿಂಗ್ ನೋಡಬೇಕಾಗಿತ್ತಂದರೆ, UGCET 2022ರ ಕಟ್ ಆಫ್ ರ್ಯಾಂಕಿಂಗ್ ನೋಡಬೇಕಾಗಿತ್ತಂದರೆ ನೀವು ಈ ಒಂದು ಲಿಂಕ್ ಕ್ಲಿಕ್ ಮಾಡಿ ಅದರ ಕಟ್ ಆಫ್ ಅದರಲ್ಲಿ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನಾನು ಹೇಳ್ತಾ ಇರೋದು MBBS, BMS ಹಾಗೂ BDS ವಿದ್ಯಾರ್ಥಿಗಳಿಗೆ UG NEET 2022 ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. UG NEET 2022 ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ತೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ, ಯಾಕಂದರೆ ಇಲ್ಲಿ ತೆಳಗಡೆ ಕಟ್ ಆಫ್ ಅವರು ಮೊದಲಿಗೆ ಬಿಟ್ಟಿರ್ತಾರೆ. ಹೋದ ವರ್ಷದ ಮೊದಲಿಗೆ ಫಸ್ಟಿಗೆ ಕಟ್ ಆಫ್ ಇರುತ್ತೆ, ಆದ ಕಾರಣ ಹಾಗೆ ಸ್ಕ್ರೋಲ್ ಮಾಡ್ತಾ ಇರಿ. ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲೇ ಕಟ್ ಆಫ್ ಅಂತ ಬರುತ್ತೆ. 2 ನಿಮಿಷ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಮೊದಲ ಸುತ್ತಿನ, ಈ ರೀತಿಯೇ ಸ್ಕ್ರೋಲ್ ಮಾಡಿ ನೀವು ಕೂಡ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದಾರೆ ಮೊದಲ ಸುತ್ತಿನ ಅಂತಿಮ ಸೀಟು ಹಂಚಿಕೆ ಕಟ್ ಆಫ್ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಅಂತ ಕೊಟ್ಟಿದ್ದಾರೆ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ರೀತಿಯ PDF ಓಪನ್ ಆಗುತ್ತೆ. ಇದರಲ್ಲಿ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಕಟ್ ಆಫ್ ಸಾಮಾನ್ಯ ವಿದ್ಯಾರ್ಥಿಗಳಿಗೆ, ಆಮೇಲೆ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಕಟ್ ಆಫ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ, ಆಮೇಲೆ ವೈದ್ಯಕೀಯ, ದಂತವೈದ್ಯಕೀಯ ಕಟ್ ಆಫ್ ಖಾಸಗಿ ಪ್ರೈವೇಟ್ NRI ಕೋಟಾ ವಿದ್ಯಾರ್ಥಿಗಳಿಗೆ. ಇದರಲ್ಲಿ ನಿಮಗೆ ಸಾಮಾನ್ಯ ಕೋಟಾ ವಿದ್ಯಾರ್ಥಿಗಳು ಇದನ್ನು ಫಸ್ಟಿಗೆ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಕಟ್ ಆಫ್ ಸಾಮಾನ್ಯ ಮೊದಲ ಸುತ್ತಿನ ಅಂತಿಮ ಸೀಟು ಹಂಚಿಕೆ ಅಂತ ಇದೆಯಲ್ಲ, ಇದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಒಂದು ನಿಮಿಷದ ವೇಟ್ ಆಗುತ್ತೆ. PDF ಜನರೇಟ್ ಆಗಲು ವೇಟ್ ಮಾಡುತ್ತೆ, ಯಾಕಂದರೆ ಕೆಲವೊಂದು ಲೋಡಿಂಗ್ ತೆಗೆದುಕೊಂಡು ಅದು ಡೌನ್ಲೋಡ್ ಆಗಬೇಕಾಗತ್ತೆ. ಒಂದು ವೇಳೆ ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಕೂಡ ನಿಮಗೆ ಡೌನ್ಲೋಡ್ ಆಗೋದಿದ್ದಲ್ಲಿ, ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ 3 ಲಿಂಕ್ ಕೊಟ್ಟಿದ್ದೀನಿ. ನಿಮಗೆ ಆಯುಷ್ ಲಿಂಕ್ ಹಾಗೂ MBBS ಹಾಗೂ BDS ಇವು ಹೋದ ವರ್ಷದ ಕಟ್ ಆಫ್ ಲಿಸ್ಟ್ ನಾನು PDF ಲಿಂಕ್ ಬಿಟ್ಟಿದ್ದೀನಿ. ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ವೇಳೆ ಇದರಲ್ಲಿ ಡೌನ್ಲೋಡ್ ಆಗದೇ ಇದ್ದಲ್ಲಿ, ಒಂದು ವೇಳೆ ಸರ್ವರ್ ಬಿಜಿ ಇದ್ದರೆ ಡೌನ್ಲೋಡ್ ಆಗೋದಿಲ್ಲ. ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಡೌನ್ಲೋಡ್ ಮಾಡಿಕೊಂಡಿರೋಂಥ PDF ಲಿಸ್ಟ್ ಬಿಟ್ಟಿದ್ದೀನಿ. ಆ ಒಂದು PDF ಲಿಸ್ಟನ್ನು ಡೌನ್ಲೋಡ್ ಮಾಡಿಕೊಂಡು ಆ PDF ಲಿಸ್ಟ್ ಕೂಡ ನೀವು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅನ್ನೋದು. ತೋರಿಸಿದ ತಕ್ಷಣ ನೀವು ಕೂಡ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಬಿಟ್ಟಂತಹ PDF ಅನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ತೆಳಗಡೆ ನೋಡಿ, ಮೆಡಿಕಲ್ ಡೆಂಟಲ್ ಕಟ್ ಆಫ್ ರ್ಯಾಂಕ್ ಆಫ್ CET 2021 ಜನರಲ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ 8 ಫೆಬ್ರವರಿ 2022 ಅಂತ ಇದೊಂದು ನಿಮಗೆ ಕಟ್ ಆಫ್ ರ್ಯಾಂಕಿಂಗ್ ಬಿಡ್ತಾರೆ. ಈ ಒಂದು ಕಟ್ ಆಫ್ ರ್ಯಾಂಕಿಂಗ್ ಪ್ರಕಾರ ನೀವು ನಿಮ್ಮ ಕಟ್ ಆಫ್ ಈ ಒಂದು ರ್ಯಾಂಕಿಂಗ್, ಈ ವರ್ಷ ರ್ಯಾಂಕಿಂಗ್ ಪಡೆದುಕೊಂಡಂಥ ರ್ಯಾಂಕಿಂಗ್ಗೆ ಹೋಲಿಸಿ ಎರಡಕ್ಕೆ ಕಂಪೇರ್ ಮಾಡಿ ನೋಡಬೇಕಾಗತ್ತೆ. ಓಕೆ, ಈ ರೀತಿ ಎಲ್ಲ MBBS ಕಾಲೇಜುಗಳ ಲಿಸ್ಟ್ ಕೂಡ ಇದೆ. MBBS ಕಾಲೇಜಲ್ಲಿ ಗೌರ್ಮೆಂಟ್ಸ್ ನೋಡಿ ಈ ರೀತಿ ಕೋಡ್ಗಳು ಕೊಡಿವೆ, ಕೋಡ್ಗಳು ಹಾಗೂ MBBS ಇಲ್ಲಿ ಕೋಟಾ, ಆಮೇಲೆ ಇವೆಲ್ಲ ಕ್ಯಾಟಗರೀಸ್ ಇವೆ. 1G, 1K, 1R, 2AG, 2A ಜನರಲ್ ಅಂತ ಅರ್ಥ, 2A ಕನ್ನಡ ಮೀಡಿಯಮ್ ಅಂತ, 2A ರೂರಲ್ ಅಂತ ಅರ್ಥ. ಈ ರೀತಿ ಬೇರೆ ಬೇರೆ ಒಂದು ಕ್ಯಾಟಗರೀಸ್ ವೈಸ್ ಇರುತ್ತೆ. ಈ ಕ್ಯಾಟಗರಿ ವೈಸ್ ನೀವು ನಿಮ್ಮ ಯಾವ ಕಾಲೇಜ್ ಇಂಟ್ರೆಸ್ಟ್ ಇದೆ, ಆ ಕಾಲೇಜಿಗೆ ಎಷ್ಟು ಕಟ್ ಆಫ್ ನಿಂತಿದೆ, ಗೌರ್ಮೆಂಟ್ ಕೋಟಾಸ್ ಕಟ್ ಆಫ್ ಇದು ಎಷ್ಟಿದೆ ಅನ್ನೋದ್ರ ಬಗ್ಗೆ ನೀವು ತಿಳಿದುಕೊಳ್ಳಿ. ಇದು ಜನರಲ್ ಸ್ಟೂಡೆಂಟ್ಗಳಿಗೆ ಗೌರ್ಮೆಂಟ್ ಕೋಟಾ ಕಟ್ ಆಫ್ ಇದೆ. ಇದೇ ರೀತಿ 3 PDF ಕೂಡ ಬಿಟ್ಟಿದ್ದೀನಿ. BMS ಹಾಗೂ 2022ರ ಆಯುಷ್ ಕೋರ್ಸ್ ಹಾಗೂ ಇನ್ನಿತರ ಎಲ್ಲ 3 PDFಗಳ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ. ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನೀವು ಪೂರ್ತಿಯಾದಂಥ ಈ ಒಂದು ಕಟ್ ಆಫ್ ಬಗ್ಗೆ ಇನ್ಫಾರ್ಮೇಷನ್ ತಿಳಿದುಕೊಳ್ಳಿ. ಎಷ್ಟು ಕಟ್ ಆಫ್ ನಿಂತಿದೆ ಅನ್ನೋ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋರಾಗಿ. ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ. ಪ್ರತಿಯೊಬ್ಬ CET ಹಾಗೂ NEET ಬರೆದಂಥ ವಿದ್ಯಾರ್ಥಿಗಳಲ್ಲಿ ಶೇರ್ ಮಾಡಿ ಅವರು ಕೂಡ ಈ ಒಂದು ಕಟ್ ಆಫ್ ಲಿಸ್ಟ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋರಾಗ್ತಾರೆ. ಈ ವರ್ಷದ ಕಟ್ ಆಫ್ ಬಿಟ್ಟ ತಕ್ಷಣ ಅದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಲಾಗುವುದು.